ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಬಿಡಿಸಲಾಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ಮುಖಾಂತರ ನೀವು ಎಷ್ಟು ಅಂಕಗಳ ಬಿದ್ದಿದೆ ಎಂಬುದನ್ನು ವೀಕ್ಷಣೆ ಮಾಡಬಹುದು. ಮತ್ತು ಇದೇ ರೀತಿಯಾದಂತಹ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಹಂಗಿದ್ರೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಮೊದಲನೇ ಪ್ರಶ್ನೆ ಕನ್ನಡ ವಿಷಯವನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಗನು ತಂದೆಗೆ ಬರೆಯುವ ಪತ್ರವು ಯಾವ ಪತ್ರ ಅಂತಂದರೆ ಅದು ವೈಯಕ್ತಿಕ ಪತ್ರ. ಎರಡನೇ ಪ್ರಶ್ನೆ, ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದಪ್ಪ ಅಂತಂದರೆ ವಿವರಣೆ ಚಿಹ್ನೆ ಮತ್ತು ಪೂರ್ಣವಿರಾಮ ಚಿಹ್ನೆ. ಮೂರನೇ ಪ್ರಶ್ನೆ, ಕಿತ್ತೂರನ್ನು ರಕ್ಷಿಸುವ ಅಚಲ ವಿಶ್ವಾಸದಿಂದ ರಾಯಣ್ಣ ಯುದ್ಧ ಮಾಡಿದನು. ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ರೂಪ ಅಚಲ, ನಿಶ್ಚಲ. ನಾಲ್ಕನೇ ಪ್ರಶ್ನೆ, ಹೊಟ್ಟೆಗಿಲ್ಲದವರ ಹೊಟ್ಟೆಗೆ ಹಾಕಲು ನಡೆದಾನ ಪಡೆದಾನ ಬಂದಾನ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ. ಈ ಪದ್ಯದಲ್ಲಿ ಕೈ ಮುಗಿಯುವುದು ಏನಂತ ಕೇಳಿದ್ದಾರೆ? ಕೈ ಮುಗಿದು ಯಾವುದಪ್ಪ ಅಂತಂದ್ರಲ್ಲಿ ಕರಡಿ. ಅರ್ಥ ಆಯ್ತಾ? ಐದನೇ ಪ್ರಶ್ನೆ, ಶಾಲಾ ಮೈದಾನದಲ್ಲಿ ಮಕ್ಕಳು ಆಟ ಆಡುತ್ತಿದ್ದಾರೆ. ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಪ್ಪ ಅಂದರೆ ಆಡುತ್ತಿದ್ದಾರೆ. ಆರನೇ ಪ್ರಶ್ನೆ, ನಡೆಯುತ್ತಿರುವ ಕ್ರಿಯೆಗಳನ್ನು ಸೂಚಿಸುವ ಕಾಲ ಯಾವುದು? ವರ್ತಮಾನ ಕಾಲ. ಏಳನೇ ಪ್ರಶ್ನೆ, ತಿನ್ನು ಧಾತುವನ್ನು ವರ್ತಮಾನ ಕಾಲ ಉತ್ತಮ ಪುರುಷ ಏಕವಚನ ಕ್ರಿಯಾರೂಪದಲ್ಲಿ ಬರೆದಾಗ ತಿನ್ನುತ್ತೀಯ. ಆಪ್ಷನ್ ಬಿ ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ, ಗುರುಗಳ ಕೃಪೆಯಿಂದ ಇವರ ಮಗ ಈಗ ಜಿಲ್ಲಾಧಿಕಾರಿ. ಈ ವಾಕ್ಯದಲ್ಲಿರೋ ಅನುನಾಸಿಕ ಅಕ್ಷರ ಯಾವುದು? ನಮ. ಇವು ಏನು ಅನುನಾಸಿಕ ಅಕ್ಷರ. ಆಪ್ಷನ್ ಬಿ ಸರಿಯಾದ ಉತ್ತರ. ಒಂಬತ್ತನೇ ಪ್ರಶ್ನೆ, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗ ಯಾವುದಪ್ಪ ಅಂತಂದರೆ ಸೋಂಕು ರೋಗ. ಹತ್ತನೇ ಪ್ರಶ್ನೆ, ಕೈಲಾಸದಲ್ಲಿ ಬೃಹತ್ ಕೃಷಿ ವಸ್ತುಗಳ ನಾ ನೋಡಿದೆ. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತ ಅಕ್ಷರ ಪದ ಯಾವುದು? ಕೈಲಾಸ. ಕೈಲಾಸದಲ್ಲಿ. ಆಪ್ಷನ್ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ನೀನು ನಾನು ಇವನು ಮತ್ತು ಅವರು ತಪ್ಪದೇ ಶಾಲೆಗೆ ಹೋಗುವ. ಈ ವಾಕ್ಯದಲ್ಲಿ ಬಹುವಚನ ಸೂಚಕ ಪದ ಯಾವುದು? ಅವರು. 12ನೇ ಪ್ರಶ್ನೆ, ಗುರುತು ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳಲ್ಲೆಲ್ಲ ಯಾವುವು? ಅಂಕಿತ ನಾಮಗಳು. ಕಂಪು, ಕೊಂಬೆ, ಕರಿದು, ಕಡಲು. ಈ ಪದಗಳನ್ನು ಅಕಾರದಿಯಾಗಿ ಬರೆದಾಗ ಮೊದಲು ಬರುವ ಪದ ಯಾವುದು? ಕೊಂಬೆ. ಅಲ್ಲ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ ಕಡಲು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, 14ನೇ ಪ್ರಶ್ನೆ, ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣ ವಿಶೇಷಣ. 15ನೇ ಪ್ರಶ್ನೆ, ಬೆಟ್ಟದಾವರೆಯನ್ನು ಮೇಲಿಟ್ಟು ಬಂದ ಹುಡುಗರೆಲ್ಲರೂ ಮೇಲೇರುವಂತೆ ಶಿಕ್ಷಕರು ತಿಳಿಸಿದರು. ಮೇಲಿನ ಯಾವ ಪದವು ಬಿಡಿಸಿದಾಗ ಆದೇಶ ಸಂಧಿ ಆಗುತ್ತದೆ? ಇಲ್ಲಿ ಯಾವುದು? ಬೆಟ್ಟದಾವರೆ. ಬೆಟ್ಟದ ಪ್ಲಸ್ ತಾವರೆ ಕೂಡಿಸಿದಾಗ ಬೆಟ್ಟದಾವರೆ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಇ. ಗುರುಗಳ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು. ದೆಸೆಯಿಂದ ಪದವು ಸೂಚಿಸುವ ವಿಭಕ್ತಿ ಯಾವುದು? ಪಂಚಮಿ. ಪಂಚಮಿ ದೆಸೆಯಿಂದ. ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನು ನೋಡ್ರಿ. ದ ಅಪ್ರೋಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಟು ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸ್. ಸೀಮಾ ವಾಂಟೆಡ್ ಟು ಪ್ಲೇ. ಎರಡನೇ ಪ್ರಶ್ನೆ, ದ ಸೂಟೇಬಲ್ ವರ್ಡ್ ದ್ಯಾಟ್ ಮೀನ್ಸ್ ಸ್ವಲನ್. ಸ್ವಲನ್ ಅಂದರೆ ಅರ್ಥ ಏನಿಲ್ಲ? ಉಂಡ್ ಅಂತ ಅರ್ಥ, ಗಾಯ ಅಂತ ಅರ್ಥ ಬರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ. 13ನೇ ಪ್ರಶ್ನೆ, ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ರಮಣ ಮಹರ್ಷಿ ಲವ್ಡ್. ದ ಮೀನಿಂಗ್ಫುಲ್ ಸೆಂಟೆನ್ಸ್ ದ್ಯಾಟ್ ಕ್ಯಾನ್ ಬಿ ಫೌಂಡ್ ಬೈ ರಿಅರೇಂಜಿಂಗ್ ದ ಜಂಬಲ್ಡ್ ವರ್ಡ್ ಈಸ್. ರಮಣ ಮಹರ್ಷಿ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಆಪ್ಷನ್ ಎ ಸರಿಯಾದ ಉತ್ತರ. ಶೀಪ್ ಡೊಮೆಸ್ಟಿಕ್ ಎನಿಮಲ್ಸ್. ಹಂಗಿದ್ರೆ ಯಾವ ಪ್ರಾಣಿ ವೈಲ್ಡ್ ಎನಿಮಲ್ ಆಗ್ತದೆ ಇಲ್ಲಿ? ಆಪ್ಷನ್ ಡಿ ಜಿರಾಫೆ ವೈಲ್ಡ್ ಎನಿಮಲ್. 5ನೇ ಪ್ರಶ್ನೆ, ಫುಲ್ ಫಾರ್ಮ್ ಆಫ್ ವೇರ್ ನಾಟ್ ಇರೋದ ವೇರಂಟ್ ಅಂತ ಇದೆ. ಇದರ ಸರಿಯಾದ ಉತ್ತರ ಯಾವುದು? ವೇರ್ ನಾಟ್. ಆಪ್ಷನ್ ಎ ಸರಿಯಾದ ಉತ್ತರ. 6ನೇ ಪ್ರಶ್ನೆ, ದ ಸ್ಟೂಡೆಂಟ್ಸ್ ಆರ್ ಡ್ಯಾಶ್ ಎಕ್ಸಾಮ್. ದ ಸುಟೇಬಲ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ ಈಸ್ ರೈಟಿಂಗ್. ದ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್. 7ನೇ ಪ್ರಶ್ನೆ, ಆನ್ ರಿಅರೇಂಜಿಂಗ್ ದ ಲೆಟರ್ಸ್ ದ ಮೀನಿಂಗ್ಫುಲ್ ವರ್ಡ್ ಈಸ್. ಇಲ್ಲಿ ಆಪ್ಷನ್ ಯಾವುದು? ಆಪ್ಷನ್ ಡಿ ACFTO. 8ನೇ ಪ್ರಶ್ನೆ, ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಅಥಾರಿಟಿ ಈಸ್ ಅಥಾರಿಟೀಸ್. AUTHORITIES. 9ನೇ ಪ್ರಶ್ನೆ, ರೈಟ್ ಇನ್ ಒನ್ ವರ್ಡ್ ಅ ಪ್ಲೇಸ್ ವೇರ್ ವೈಲ್ಡ್ ಎನಿಮಲ್ಸ್ ಲಿವ್. ಕಾಡು ಪ್ರಾಣಿಗಳು ಎಲ್ಲಿರ್ತವೆ? ಕಾಡಿನಲ್ಲಿ. ಆಪ್ಷನ್ ಬಿ ಫಾರೆಸ್ಟ್ ಸರಿಯಾದ ಉತ್ತರ. 10ನೇ ಪ್ರಶ್ನೆ, ದ ಅದರ್ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್ ಟು ಬಿ ಕಂಪ್ಲೀಟ್ ದ ಸೆಂಟೆನ್ಸ್ ವೈಫ್ ಆ್ಯಂಡ್ ಹಸ್ಬೆಂಡ್ ವೇರ್ ಲಾಫಿಂಗ್ ಆಟ್ ದ ಮಂಕಿ. ಆಪ್ಷನ್ ಎ ಸರಿಯಾದ ಉತ್ತರ. ಹಸ್ಬೆಂಡ್. 11ನೇ ಪ್ರಶ್ನೆ, ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ರೆಫ್ಯೂಸ್ ಈಸ್. ರೆಫ್ಯೂಸ್ಡ್ ಅಂದರೆ ಭೂತಕಾಲ. ಪಾಸ್ಟ್ ಟೆನ್ಸ್ ಫಾರ್ಮ್ ರೆಫ್ಯೂಸ್ ಯಾವುದು? ರೆಫ್ಯೂಸ್ಡ್. ಆಪ್ಷನ್ ಡಿ ಸರಿಯಾದ ಉತ್ತರ. 12ನೇ ಪ್ರಶ್ನೆ, ಸೀತಾ ಆ್ಯಂಡ್ ಗೀತಾ ವೇರ್ ಗುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ ವರ್ಡ್ಸ್ ಆರ್. ಆಪ್ಷನ್ ಎ ನೌನ್. ಅವು ನಾಮಪದವನ್ನು ಸೂಚಿಸ್ತವೆ. 13ನೇ ಪ್ರಶ್ನೆ, ದ ಮ್ಯಾನ್ ಹೂ ವಾಂಟ್ಸ್ ಅ ಗಾರ್ಡನ್ ಫೇರ್ ಆರ್ ಸ್ಮಾಲ್ ಆರ್ ವೆರಿ ಬಿಗ್ ವಿತ್ ಫ್ಲವರ್ಸ್ ಗ್ರೋಯಿಂಗ್ ಹಿಯರ್ ಆ್ಯಂಡ್ ದೇರ್ must bend his back and dig. The word that rhymes with the word big is
ಡಿಗ್. ಇದು ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ ಡಿಗ್. 14ನೇ ಪ್ರಶ್ನೆ, ದ ಮೀನಿಂಗ್ ಆಫ್ ದ ವರ್ಡ್ ಕ್ವಿಟ್ಟಿಂಗ್ ಈಸ್ ಮೀನ್ಸ್ ಆಪ್ಷನ್ ಸಿ ಸ್ಟಾಪಿಂಗ್. 15ನೇ ಪ್ರಶ್ನೆ, ದ ಅಪೋಸಿಟ್ ಆಫ್ ದ ವರ್ಡ್ ಟ್ರೂ ಈಸ್ ಆಪ್ಷನ್ ಸಿ ಫಾಲ್ಸ್. 16ನೇ ಪ್ರಶ್ನೆ, ದ ಅಪ್ರಾಪ್ರಿಯೇಟ್ ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಯಾವುದು? ಅಮರ್ ಈಸ್ ಅ ಡ್ಯಾಶ್ ಬಾಯ್. ಅಮರ್ ಈಸ್ ಅ ಆಪ್ಷನ್ ಬಿ ಕ್ಲೆವರ್ ಬಾಯ್. ಮ್ಯಾಥಮೆಟಿಕ್ಸನ್ನು ನೋಡಿರಿ. ನೆಕ್ಸ್ಟ್ ಪ್ರಶ್ನೆ, ಮೊದಲನೇ ಪ್ರಶ್ನೆ ನೋಡಿರಿ. ಕೊಟ್ಟಿರುವ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಬೆಲೆಗಳು ಕ್ರಮವಾಗಿದೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 9 ಮತ್ತು 4. ಎರಡನೇ ಪ್ರಶ್ನೆ, 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವ ಬಟ್ಟೆಯ ಉದ್ದ ಎಷ್ಟು? ಆಪ್ಷನ್ ಎ 38 ಮೀಟರ್ 88 ಸೆಂಟಿಮೀಟರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 14 ಮೀಟರ್ ಆದರೆ ಅಗಲದ ಅಳತೆ ಆಪ್ಷನ್ ಸಿ 9 ಮೀಟರ್. ನಾಲ್ಕನೇ ಪ್ರಶ್ನೆ, ಕೊಟ್ಟಿರುವ ಸ್ತಂಭ ನಕ್ಷೆಯ ಒಂದು ಕಂಪನಿಯ ಕಾರುಗಳ ಮಾರಾಟದ ವಿವರಗಳನ್ನು ತಿಳಿಸಿದೆ. ಹೌದಾ? 2023 ಮತ್ತು 2025ರಲ್ಲಿ ಮಾರಾಟವಾದ ಕಾರುಗಳ ಸಂಖ್ಯೆಗಳ ವ್ಯತ್ಯಾಸವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ 1500. ಐದನೇ ಪ್ರಶ್ನೆ, ಸೃಷ್ಟಿಯು ಒಂದು ದಿನಕ್ಕೆ 2068 ರೂಪಾಯಿಗಳನ್ನು ಸಂಪಾದಿಸುತ್ತಾಳೆ. ಅವಳು ಒಂದು ವಾರದಲ್ಲಿ ಸಂಪಾದಿಸಿದ ಹಣ ಎಷ್ಟು? ಆಪ್ಷನ್ ಡಿ 14,476 ರೂಪಾಯಿಗಳು. ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಯಾವುದು ಅಂತ ಕೇಳ್ತಾ ಇದ್ದಾರೆ ಇಲ್ಲಿ. ಹೌದಾ? ಸರಿಯಾದ ಉತ್ತರ ಯಾವುದು? ಇಲ್ಲೇ ಲಘು ಕೋನ ಆಪ್ಷನ್ ಡಿ. ಏಳನೇ ಪ್ರಶ್ನೆ, 0.125 ಭಿನ್ನ ರಾಶಿಯ ರೂಪ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ಸ್ಗಳನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ಇದು ಯಾವುದನ್ನು ಹಾಕಿದರೂ ನೀವು ಸರಿಯಾದ ಉತ್ತರ ಇಲ್ಲಿ ಆಗ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿರಿ, 8ನೇ ಪ್ರಶ್ನೆ, ಈ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದರೆ ಇಲ್ಲಿ ನಾವು ಏನು ಮಾಡಬೇಕು? ಸರಿಯಾದ ಕ್ರಮದಲ್ಲಿ ಹೊಂದಿಸಿ ಬರೆದಾಗ ಯಾವುದೋ ಒಂದು ಸಂಖ್ಯೆ ಬರ್ತದೆ ಅಂತ ಅವರಿಲ್ಲೇ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡಿರಿ. ನೀಡಿದ ಅಳತೆಯ ತ್ರಿಭುಜವಿರುವ ವೃತ್ತ ರಚಿಸುವ ಬಳಸುವ ಸಾಧನೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕೈವಾರ ಆಪ್ಷನ್ ಸಿ ಯಾವುದು? ಇಲ್ಲಿ ಕೈವಾರ. ಅರ್ಥ ಆಯ್ತಾ? ನೆಕ್ಸ್ಟ್ 10ನೇ ಪ್ರಶ್ನೆ, ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿಯ ರೂಪ 16ನೇ 7 ಆಗಿದೆ. ಈ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಅಂತ ಕೇಳ್ತಿದ್ದಾರೆ. ಹೌದಾ? ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಬಿ 48ನೇ 21 80ನೇ 35. 11ನೇ ಪ್ರಶ್ನೆಯನ್ನು ನೋಡಿರಿ. 187ನ್ನು ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ಹೌದಾ? ಇಲ್ಲಿ ಆಪ್ಷನನ್ನು ನೀವು ಸರಿಯಾಗಿ ನೋಡಿಕೊಡ್ರಿ. ಅರ್ಥ ಆಯ್ತಾ? ಇಲ್ಲಿ ಸರಿಯಾದ ಉತ್ತರ ಯಾವುದು ಬರ್ತದೆ ಅಂತಂದ್ರೆ ಆಪ್ಷನ್ ಡಿ 3. ಹೌದಾ? ಇಲ್ಲಿ ನೋಡಿರಿ, ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು 27 ವರ್ಷ 8 ತಿಂಗಳು ಆಗಿದೆ. ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಆದರೆ ಖುಷಿಯ ವಯಸ್ಸು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? 14 ವರ್ಷ 11 ತಿಂಗಳು. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿರಿ, ಇಲ್ಲಿ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡಿರಿ. ಮೊದಲನೇ ಪ್ರಶ್ನೆ, ಸಸ್ಯಗಳಲ್ಲಿ ಇಳುವರಿ ಕುಂಠಿತಗೊಳ್ಳುವ ಕಾರಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಸಿ ಯಾವುದು? ಭೂಮಾಲಿನ್ಯ. ಎರಡನೇ ಪ್ರಶ್ನೆಯನ್ನು ನೋಡಿರಿ. ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು? ಆಪ್ಷನ್ ಸಿ 0.04%. ಮೂರನೇ ಪ್ರಶ್ನೆ, ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಎ ಅರಣ್ಯ. ಹೌದಾ? ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಅರಣ್ಯಗಳ ನಾಶ ತಡೆಗಟ್ಟಲು ಅಪ್ಪಿಕ ಚಳವಳಿ ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ಪಾಂಡುರಂಗ ಹೆಗಡೆ. ಐದನೇ ಪ್ರಶ್ನೆ, ಇವುಗಳಲ್ಲಿ ಪ್ರೋಟೀನ್ ಅನ್ನು ಒಳಗೊಂಡಿರುವ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಬಿ ಇಲ್ಲಿ ಯಾವುದಪ್ಪ ಅಂದರೆ ಸರಿಯಾದ ಉತ್ತರ ಮೊಟ್ಟೆಯ ಹಳದಿ ಭಾಗ. ಇದು ಏನಪ್ಪ ಅಂತಂದರೆ ಪ್ರೋಟೀನನ್ನು ಹೊಂದಿರುವಂತಹ ಆಹಾರ ಪದಾರ್ಥ ಯಾವುದು? ಆಪ್ಷನ್ ಡಿ. ಆರನೇ ಪ್ರಶ್ನೆಯನ್ನು ನೋಡಿರಿ. ಮಲೇರಿಯಾ ರೋಗಕ್ಕೆ ಕಾರಣವಾದ ರೋಗಾಣು ಯಾವುದಪ್ಪ ಅಂತಂದರೆ ಇಲ್ಲಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅನ್ನೋದು ಯಾವುದು ಮಲೇರಿಯಾ ರೋಗಕ್ಕೆ ಕಾರಣವಾಗ್ತಾ ಇದೆ. ಗುಂಪಿಗೆ ಸೇರದನ್ನು ಗುರುತಿಸಿ. ಗುಂಪಿಗೆ ಸೇರದ ಯಾವುದಾಗ್ತದೆ ಅಂದರೆ ಆಪ್ಷನ್ ಬಿ ತರಕಾರಿ. 8ನೇ ಪ್ರಶ್ನೆಯನ್ನು ನೋಡಿರಿ. ಅಣುವಿನಲ್ಲಿರುವ ಪರಮಾಣು ಸಂಖ್ಯೆಯನ್ನು ಸಂಕೇತಗಳ ಮೂಲಕ ಸೂಚಿಸುವುದು ಯಾವುದು ಅಂತಂದರೆ ಇಲ್ಲಿ ಅಣುಸೂತ್ರ. ಆಪ್ಷನ್ ಎ ಅಣುಸೂತ್ರ. 9ನೇ ಪ್ರಶ್ನೆಯನ್ನು ನೋಡಿರಿ. ಹುರಿದ ಶೇಂಗಾ ಬೀಜವು ಸಸ್ಯವಾಗಿ ಬೆಳೆಯುವುದಿಲ್ಲ. ಕಾರಣ ಯಾವುದಪ್ಪ ಅಂತಂದರೆ ಇಲ್ಲಿ ಶೇಂಗಾ ಬೀಜ ತನ್ನ ಜೈವಿಕ ಅಂಶವನ್ನು ಏನು ಮಾಡ್ತದೆ? ಅದು ಕಳೆದುಕೊಳ್ತದೆ. 10ನೇ ಪ್ರಶ್ನೆ, ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವ ಜೀವಿ ಯಾವುದು? ಆಪ್ಷನ್ ಡಿ ಆಮೆ. ಅರ್ಥ ಆಯ್ತಾ? ವಸ್ತುವು ನೀರಿನ ಮೇಲೆ ತೇಲಲು ಕಾರಣ? ನೀರಿಗೆ ಮೇಲ್ಮುಖ ಬಲ ಕಡಿಮೆ ಇರುವುದರಿಂದ ಅದೇನು ಮಾಡ್ತದೆ? ವಸ್ತು ತೇಲ್ತದೆ. 12ನೇ ಪ್ರಶ್ನೆ, ಇವುಗಳಲ್ಲಿ ಮಿಶ್ರಣವನ್ನು ಗುರುತಿಸಿ. ನೀರು ಏನಪ್ಪ? ಇದು ಒಂದು ಮಿಶ್ರಣ, ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಒಂದು ಸಮ್ಮಿಲನ. ಹೌದಾ? 13ನೇ ಪ್ರಶ್ನೆ, ಓಡಾಡುವಾಗ ಬಳಕೆಯಾಗುವ ಶಕ್ತಿ ಯಾವುದು? ಸ್ನಾಯು ಶಕ್ತಿ.
ಕಣಗಳ ಆಧಾರದ ಮೇಲೆ ದ್ರವ್ಯದ ಸ್ಥಿತಿ ಗುರುತಿಸುವುದು. ಹೌದಾ, ಇಲ್ಲಿ ಕಣಗಳ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಿ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಅನಿಲ. 15ನೇ ಪ್ರಶ್ನೆ, ರಾಶಿಯ ಅಂತಾರಾಷ್ಟ್ರೀಯ ಮಾನ ಯಾವುದು? ಹೌದಾ, ಕಿಲೋಗ್ರಾಮ್ ಅಂತ ಹೇಳ್ತೇವೆ. ಎಸ್ ಯೂನಿಟ್ ಆಫ್ ಮಾಸ್ ಈಸ್ kg. 16ನೇ ಪ್ರಶ್ನೆ, ಅಣೆಕಟ್ಟೆಯಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಪ್ಷನ್ ಸಿ ಪ್ರಚನ್ನ ಶಕ್ತಿ. ಇಲ್ಲಿ ಸಮಾಜ ವಿಜ್ಞಾನವನ್ನು ನೋಡ್ರಿ. ಭಾರತದ ಎತ್ತರದ ಶಿಖರ ಕೇಟುವಿನ ಎತ್ತರ ಎಷ್ಟು? 8611 ಮೀಟರ್. ಆಪ್ಷನ್ ಬಿ ಸರಿಯಾದ ಉತ್ತರ. 2ನೇ ಪ್ರಶ್ನೆ ನೋಡ್ರಿ. ಈ ಪರ್ವತಗಳು ಪೂರ್ವದಿಂದ ಬೀಸಿ ಬರುವ ಮಾರುತಗಳನ್ನು ತಡೆಗಟ್ಟುವುದರಿಂದ ಥಾರ್ ಮರುಭೂಮಿಗೆ ಮಳೆಯ ಕೊರತೆಯಾಗಿದೆ. ಇಲ್ಲಿ ಆಪ್ಷನ್ ಡಿ ಅರಾವಳಿ ಪರ್ವತಗಳು. ಗೋವಾ ದಕ್ಷಿಣ ದಿಕ್ಕಿಗಿದೆ, ಹಂಗಿದ್ರೆ ಅಸ್ಸಾಂ ಯಾವ ದಿಕ್ಕಿಗೆ ಇದೆಯಪ್ಪ ಅಂತಂದರೆ ಈಶಾನ್ಯ ದಿಕ್ಕಿಗೆ ಇದೆ. 4ನೇ ಪ್ರಶ್ನೆ, ಪರ್ಯಾಯ ಪ್ರಸ್ಥಭೂಮಿಯನ್ನು ಆಳಿದ ಪ್ರಮುಖ ಸಾಮ್ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ ಡಿ ವಿಜಯನಗರ. 5ನೇ ಪ್ರಶ್ನೆ, ಪತಿ ಪತ್ನಿ ಮತ್ತು ಮಕ್ಕಳಿರುವ ಕುಟುಂಬ ಯಾವುದು? ವಿಭಕ್ತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕರಿತೀವಿ. 6ನೇ ಪ್ರಶ್ನೆ, ವಾರ್ಷಿಕ ಚಲನೆಗಿಂತ ದೈನಂದಿನ ಚಲನೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವ ಗ್ರಹ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಶುಕ್ರ ಗ್ರಹ. ಹೌದಾ. 7ನೇ ಪ್ರಶ್ನೆ, ಭಾರತದಲ್ಲಿ ಅಧಿಕೃತವೆಂದು ಪರಿಗಣಿಸಲಾದ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಒಟ್ಟು ಆಪ್ಷನ್ ಬಿ 22. 8ನೇ ಪ್ರಶ್ನೆ, ಖುಷ್ಕಿ ಬೇಸಾಯವನ್ನು ಹೀಗೆನ್ನಬಹುದು? ಒಣಭೂಮಿ ಕೃಷಿ ಅಂತ ಕರಿತೀವಿ. ಮಾದರಿ ನಗರ ಅಥವಾ ಹಳ್ಳಿಗೊಂದು ವಸತಿಯ ಮುಖ್ಯ ಲಕ್ಷಣ ಯಾವುದು? ಆಪ್ಷನ್ ಬಿ ಮಳೆ ಕೊಯ್ಲು ವ್ಯವಸ್ಥೆ ಸರಿಯಾದ ಉತ್ತರ. 10ನೇ ಪ್ರಶ್ನೆ, ಸರಿಯಾಗಿ ಹೊಂದಿಸಿದ ಜೋಡಿ ಯಾವುದು ಅಂತ ಕೇಳ್ತಾರೆ? ಕೆಂಪು ಗ್ರಹ ಯಾವುದು? ಮಂಗಳ ಗ್ರಹ. ಆಪ್ಷನ್ ಎ ಸರಿಯಾದ ಉತ್ತರ. 11ನೇ ಪ್ರಶ್ನೆ, ವ್ಯಾಯಾಮದಿಂದಾಗುವ ಅನುಕೂಲಗಳಿಂದ ಹೊರತಾದುದು ಯಾವುದು? ಆಪ್ಷನ್ ಡಿ ವ್ಯರ್ಥ ಸಮಯ. ಅರ್ಥ ಆಯ್ತಾ? 12ನೇ ಪ್ರಶ್ನೆಯನ್ನು ನೋಡಿರಿ. ಕಾಫಿ ಮತ್ತು ಕಿತ್ತಳೆಗಳನ್ನು ಬೆಳೆಯುವ ಜಿಲ್ಲೆ ಯಾವುದು? ಆಪ್ಷನ್ ಬಿ ಕೊಡಗು. 13ನೇ ಪ್ರಶ್ನೆ, ಕೃಷಿಯ ಅಂತಿಮ ಪ್ರಕ್ರಿಯೆ ಯಾವುದು ಅಂದರೆ ಒಕ್ಕಣೆ. ಆಪ್ಷನ್ ಬಿ ಒಕ್ಕಣೆ ಸರಿಯಾದ ಉತ್ತರ. ಅತ್ತೆ ಎಂದರೆ ಯಾರಪ್ಪ ಅಂತಂದರೆ ತಂದೆಯ ತಂಗಿ ಏನಾಗ್ತಾರೆ? ಅತ್ತೆ ಆಗ್ತಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಇದು ಗ್ರಾಮೀಣ ಸಮುದಾಯದ ಲಕ್ಷಣವಾಗಿದೆ ಯಾವುದು? ಆಪ್ಷನ್ ಎ ವ್ಯವಸಾಯ. ಇದು ಗ್ರಾಮೀಣ ಸಮುದಾಯದಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ. 16ನೇ ಪ್ರಶ್ನೆ, ಸಾಗಾಣಿಕೆಗೆ ಅಗತ್ಯವಾದ ವೃತ್ತಿ ಯಾವುದು? ಚಾಲಕನನ್ನು ಸಾಗಾಣಿಕೆಯನ್ನು ಮಾಡ್ತಾರೆ. ಹಾಗಿದ್ರೆ ಇಲ್ಲಿ ಸಾಮಾನ್ಯ ಜ್ಞಾನ ನೋಡ್ರಿ. ಒಂದನೇದ್ದು, ಭಾರತದ ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳ್ತಾರೆ? ಆಪ್ಷನ್ ಎ ಡಾಕ್ಟರ್ ವರ್ಗೀಸ್ ಕುರಿಯನ್. 2ನೇ ಪ್ರಶ್ನೆಯನ್ನು ನೋಡ್ರಿ. HALನ ವಿಸ್ತೃತ ರೂಪ? ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 3ನೇ ಪ್ರಶ್ನೆ, ಇಸ್ರೋದ ಪ್ರಧಾನ ಕಚೇರಿ ಇರುವ ಸ್ಥಳ ಯಾವುದು? ಆಪ್ಷನ್ ಬಿ ಬೆಂಗಳೂರು. 4ನೇ ಪ್ರಶ್ನೆ, ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸುವ ವೈದ್ಯಕೀಯ ಸೇವೆ ಯಾವುದು? ಆಪ್ಷನ್ ಎ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. 5ನೇ ಪ್ರಶ್ನೆ, ಸಾಂಸ್ಕೃತಿಕ ನಗರ ಎಂದು ಪ್ರಖ್ಯಾತವಾಗಿರುವ ಕರ್ನಾಟಕದ ನಗರ ಯಾವುದು? ಆಪ್ಷನ್ ಸಿ ಮೈಸೂರು. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಬಿ ಹಾಕಿ. ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಯಾರಪ್ಪ ಅಂದರೆ ಆಪ್ಷನ್ ಬಿ ಕುವೆಂಪು. ಇತ್ತೀಚೆಗೆ ಭಾರತದ ಸೈನ್ಯ ಕೈಗೊಂಡಿರುವ ಕಾರ್ಯಾಚರಣೆ ಯಾವುದು? ಆಪ್ಷನ್ ಸಿ ಆಪರೇಷನ್ ಸಿಂಧೂರ್. ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಕ್ರಿಕೆಟ್ ಆಟಗಾರ ಯಾರಪ್ಪ ಅಂದರೆ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್. 10ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸ್ತೀವಿ ಅಂದರೆ ಆಪ್ಷನ್ ಸಿ ಆಗಸ್ಟ್ 29ರಂದು. ಅರ್ಥ ಆಯ್ತಾ? ಮೆಂಟಲ್ ಎಬಿಲಿಟಿಯನ್ನು ನೋಡ್ರಿ. ಈ ಸರಣಿಯಲ್ಲಿ ಮುಂದಿನ ಸಂಖ್ಯೆ ಯಾವುದಪ್ಪ ಅಂದರೆ ಆಪ್ಷನ್ ಎ 36. ಇಲ್ಲಿ ನೆಕ್ಸ್ಟ್ ನೋಡ್ರಿ. ಕಾರ್ ಎಂಬುದನ್ನು 22 ಎಂದು ಸಂಕೇತಿಸಿದರೆ ಬಸ್ ಎಂಬುದನ್ನು ಹೇಗೆ ಸಂಕೇತಿಸಬಹುದು? ಇಲ್ಲಿ ಆಪ್ಷನ್ ಸಿ 42. ನೆಕ್ಸ್ಟ್, ಧ್ರುವನ್ ಆಗಸ್ಟ್ 29 ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ ಯಾವುದು? ಆಪ್ಷನ್ ಡಿ ಬುಧವಾರ. ಇಲ್ಲಿ 4ನೇ ಪ್ರಶ್ನೆಗೆ ಸರಣಿಯ ಮುಂದಿನ ಚಿತ್ರ ಯಾವುದಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ಆಕೃತಿಯಲ್ಲಿರುವ ಆಯತದ ಒಟ್ಟು ಸಂಖ್ಯೆಗಳು ಎಷ್ಟು? ಒಟ್ಟು ಸಂಖ್ಯೆಗಳು 5. ಕೊಟ್ಟಿರುವ 7ನೇ ಪ್ರಶ್ನೆ, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಆಪ್ಷನ್ ಸಿ 180 ಡಿಗ್ರಿ. ನೆಕ್ಸ್ಟು 9ನೇ ಪ್ರಶ್ನೆ, EHGJILKN ಮುಂದಿನ ಸರಣಿ MP ಅಂತ ಬರ್ತದೆ. ಆಪ್ಷನ್ ಬಿ MP. ಪ್ರಣವಿಯು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಯಾವುದು ಅಂತಂದರೆ ಉತ್ತರ ದಿಕ್ಕು. ಹಾಗಿದ್ದರೆ ವಿದ್ಯಾರ್ಥಿಗಳೇ, ಇಂದಿನ ಒಂದು ವಿಡಿಯೋದಲ್ಲಿ ನಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ವಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಅಂತ ಹೇಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.